ದೇವನಹಳ್ಳಿಯ ಅರದೇಶಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆ ಅಧ್ಯಕ್ಷ ಚೇತನ್ ಕುಮಾರ್, ಉಪಾಧ್ಯಕ್ಷ ಬಸವರಾಜ್ ನೇತೃತ್ವದಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಷೇರು ಬಂಡವಾಳ, ಬ್ಯಾಂಕ್ ಲೆಕ್ಕಪತ್ರಗಳು, ಸದಸ್ಯರ ಠೇವಣಿ, ಸಿಬ್ಬಂದಿ ಲೆಕ್ಕಗಳು, ಬ್ಯಾಂಕ್ ಲೆಕ್ಕಗಳು, ಸದಸ್ಯರ ಸಾಲಗಳು, ಇತರೆ ಲೆಕ್ಕಗಳು, ವ್ಯಾಪಾರ ಆದಾಯಗಳು, ಬಡ್ಡಿ ಮತ್ತು ಇತರೆ ಆದಾಯಗಳು, ಬಡ್ಡಿ ಪಾವತಿ, ಆಡಳಿತ ವೆಚ್ಚಗಳು ಹಾಗೂ ಇತರೆ ಕುರಿತು ಚರ್ಚೆ ನಡೆಸಿದ್ದು, ಸಭೆಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಮಾತಿನ ಚಕಮಕಿ ಕೂಡ ನಡೆಯಿತು. ಅಧ್ಯಕ್ಷರು, ಉಪಾಧ್ಯಕ್ಷರು, ವ್ಯವಸ್ಥಾಪಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಪ್ರತಿ ವರ್ಷ ಸರ್ಕಾರಿ ನಿಯಮ ಇದೆ. ಪ್ರತಿ ವರ್ಷ ಸೆಪ್ಟೆಂಬರ್ 24ನೇ ತಾರೀಕು ಒಳಗಡೆ ವಾರ್ಷಿಕ ಮಹಾಸಭೆ ಮುಗಿಸಬೇಕು ಅಂತೇಳಿ ಏನು ಸರ್ಕಾರದ ಗೈಡ್ಲೈನ್ಸ್ ಇದೆ. ಅದರ ಪ್ರಕಾರ ತಾಲೂಕಾದ್ಯಂತ, ರಾಜ್ಯಾದ್ಯಂತ ವಾರ್ಷಿಕ ಮಹಾಸಭೆ ನಡೀತಾ ಇದ್ದಾರೆ. ಅದರಂತೆ ನಾವು ಇವತ್ತು ವಾರ್ಷಿಕ ಮಹಾಸಭೆ ಕರೆದಿದ್ದೀವಿ. ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು. ವಾರ್ಷಿಕ ಮಹಾಸಭೆ ಸರ್ಕಾರ ಮಾಡಿರೋ ಉದ್ದೇಶನೇ ಅದು. ಆಗಿರ್ತಕ್ಕಂಥ ತಪ್ಪುಗಳು ಒಳ್ಳೆಯದನ್ನು ಮಾಡಿ ಅಪ್ರಿಷಿಯೇಟ್ ಮಾಡಲಿ, ತಪ್ಪು ಮಾಡಿ ತಪ್ಪು ತಿದ್ದೋ ಥರ ಮಾಡಲಿ ಸದಸ್ಯರು ಅಂತೇಳಿ ಸರ್ಕಾರ ಈ ಥರ ವಾರ್ಷಿಕ ಮಹಾಸಭೆ ಕರೆದು ನಿಮ್ಮೆಲ್ಲ ಕರೆದು ನಿಮ್ಮ ಮುಂದೆ ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಬೆಳವಣಿಗೆ, ಆಡಳಿತ ಮಂಡಳಿ ಏನೇನು ನಡೀತದೆ, ಅರ್ಜಿ ಆಗ್ತಾರೆ, ಮೀಟಿಂಗ್ಗಳೆಲ್ಲ ಅರ್ಜಿ ಇಡ್ತಾರೆ, ಹೊಸ ಸಾಲ ಕೇಳ್ತಾರೆ. ಈಗ ನಮ್ಮಲ್ಲಿ ಫಂಡ್ ಇಲ್ದಿದ್ದು ಏನ್ ಕೊಡಕ್ಕಾಗ್ತದೆ? ನೀವು ವಿಚಾರ ಮಾಡಿದ್ರಲ್ಲ ಅವಾಗಲೇ ಏನಂತ ವಸೂಲಿದು ಎಷ್ಟು ಸಾರಿ ನೋಟಿಸ್ ಕೊಟ್ರು ನೋಟಿಸ್ ಯಾರು ಕಿಮ್ಮತ್ತೆ ಕೊಡ್ತಿಲ್ಲ. ಹಂಗಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಹಂಗಾಗಿ ಈಗೆಲ್ಲ ಕೋರ್ಟ್ ಕ್ಯಾಕೆಟ್ ವಸೂಲಿ ಮಾಡ್ಬೇಕು ಅಂತೇಳಿ ಎಲ್ಲ ಮೀಟಿಂಗ್ ಅಲ್ಲಿ, ಲಾಸ್ಟ್ ಮೀಟಿಂಗ್ ಅಲ್ಲಿ ಶಕ್ತಿ ಮೀರಿ ಅಂತಂದ್ರೆ ಏನಾಗ್ತದೆ, ನನಗೆ ಕಷ್ಟ ಇರ್ತದೆ, ನನಗೆ 10 ಲಕ್ಷ ಕಷ್ಟ ಇರ್ತದೆ, ತಗೊಂಡ್ಬಿಡ್ತೀನಿ. ಕಟ್ಟಬೇಕಾದ್ರೆ ಆ ಒಂದು ಅಷ್ಟು ಮನಸ್ಸಿರಲ್ಲ. ಅದಕ್ಕೆ ಇವಾಗ ಅವರು ಅಣ್ಣವರು ಹೇಳಿದ್ರು, ಇವರು ಸಲಹೆ ಕೊಟ್ರು, ಅವರು ಸಲಹೆ ಕೊಟ್ರು. ಈಗ ಶೂರಿಟಿದಾರ ಯಾರು ಇರ್ತಾರೆ ಅವ್ರನ್ನೂ ಸ್ವಲ್ಪ ನೋಟಿಸ್ ಕೊಟ್ಟು ಅವ್ರ ಕಡೆಯಿಂದನೂ ಸ್ವಲ್ಪ ಪ್ರೆಷರ್ ಹಾಕ್ಸಿ ವಸೂಲು ಮಾಡಬೇಕು. ಎಲ್ಲ ಸದಸ್ಯರಿಗೂ ವಂದಿಸುತ್ತಾ, ಇಷ್ಟೊತ್ತು ಡಿಸ್ಕಸ್ ಆಯ್ತು. ಕೆಂಪರಾಜ್ ಅವರು ಅವರ ಅಭಿಪ್ರಾಯ ತಿಳಿಸ್ತಾರೆ. ಅದು ಗಲಾಟೆ ಮಾಡೋಂಥ, ಗದ್ದಲ ಮಾಡೋಂಥ ಸಮಸ್ಯೆಗಳು ಸಂಘದಲ್ಲಿ ಏನು ನಿರ್ಮಾಣ ಆಗಿಲ್ಲ. ಇದು ಸುಬ್ಬಣ್ಣ ಅವ್ರು ಹೇಳ್ತಾರೆ, ಇದೆಲ್ಲ ನಾವು ಯಾರೇ ಏನೇ ಹೇಳಿದ್ರು ಸಂಘ ನಡಿಬೇಕಾಗಿರೋದು ಕಾನೂನು ಚೌಕಟ್ಟಿನ ಒಳಗಡೆನೆ ಅಷ್ಟೇನೆ. ಈ ಬಿಳಪ್ಪಂದೆಲ್ಲ ಮನ್ನಾ ಮಾಡ್ಬಿಡ್ರಿ ಅಂತ ಅರ್ಧೇಶ್ ಹೇಳಿದ್ರು, ಎಲ್ಲಾರು ಹೇಳಿದ್ರು ಮನ್ನಾ ಆಗಲ್ಲ. ಅದೇನು ಕಾನೂನು ಚೌಕಟ್ಟು ಇರ್ತದೆ, ಆ ಕಾನೂನು ಚೌಕಟ್ಟಿನ ಒಳಗಡೆ ಮಾತ್ರ ಕೆಲಸ ಆಗ್ತದೆ ಅಷ್ಟೇ. ಈ ಸಾಲ ಕೊಡ್ಬೇಕಾದ್ರೂ ಕಾನೂನು ಇರ್ತದೆ, ಸಾಲ ವಸೂಲಿ ಮಾಡ್ಬೇಕಾದ್ರೂ ಕಾನೂನು ಇರ್ತದೆ. ಸಹಕಾರಿ ಕಾನೂನು ಸ್ವಲ್ಪ ಸಡ್ಲ ಇರ್ತದೆ, ಬೇರೆ ಬ್ಯಾಂಕ್ಗಳಷ್ಟು ಬಿಗಿ ಇರಲ್ಲ. ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಎಲ್ಲರೂ ಸಾಮಾನ್ಯವಾಗಿ ಈಗ ಅರ್ಧೇಶಲ್ಲಿ ಬೇವೋಬೆ ಆದ್ಮೇಲೆ ಎಲ್ಲರೂ ಅಲ್ಲಿನೂ ಸಾಲಗಳು ಮಾಡಿರ್ತಿರತ್ತೆ ಅವೆಲ್ಲಾನು. ಅದು ತಮ್ಮ ಅನುಭವಗಳು ಎಲ್ರಿಗೂ ಗೊತ್ತಾಗಿರ್ತದೆ. ಏನಾಗ್ತದೆ, ನಾವು ಇಲ್ಲಿ ಅವ್ರ ತರ ಬೆನ್ನತ್ತಲ್ಲ, ಇಲ್ಲಿ ಸ್ಟಾಫ್ ಕಡಿಮೆ ಇರ್ತದಲ್ಲ, ಅವ್ರ ಬ್ಯಾಂಕ್ನವ್ರು ಒಂದ್ ಕಂತು ಬಾಕಿ ಇದ್ರೆ ಹಂಗೆ ಬೆನ್ನತ್ಬಿಟ್ಟು ವಸೂಲಿ ಮಾಡ್ತಾರೆ. ಅರದೇಶನಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಇವತ್ತು ನಮ್ಮ ಅರದೇಶನಹಳ್ಳಿ ನಮ್ಮ ಸಂಘದ ಆವರಣದಲ್ಲಿ ನಡೆದಿದೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ನಮ್ಮ ಸದಸ್ಯರುಗಳು ನೂರಾರು ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಏನು ಇವತ್ತು ನಡೆದಿರೋ ಚರ್ಚೆ ನಮ್ಮ ಸಂಸ್ಥೆಯ 1 ವರ್ಷದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದಿಕ್ಸೂಚಿ ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ಹಿರಿಯರು ಬಂದಿದ್ದರು, ಕಿರಿಯರು ಬಂದಿದ್ದರು, ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸಂಘ ಯಾವ ರೀತಿಯಲ್ಲಿ, ಯಾವ ದಿಕ್ಕಿನಲ್ಲಿ ನಡಿಬೇಕು ಅನ್ನೋದನ್ನು ಚರ್ಚೆಗಳಾಗಿದ್ದಾವೆ. ಇದ್ರ ಬಗ್ಗೆ ನಾವು ಮುಂದಿನ ಕ್ರಮದಲ್ಲಿ ಅವರು ಕೊಟ್ಟ ಸೂಚನೆ ಸಲಹೆಗಳನ್ನ ತಗೊಂಡು ಸಂಸ್ಥೆನ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋದು ನಮ್ಮ ಆಸೆ. ಇದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ನೀವುಗಳು ಸಹ ಬಂದಿದ್ದೀರಿ. ದಯವಿಟ್ಟು ಇದನ್ನು ನೀವು ನಮಗೆ ಸಹಕಾರ ಕೊಡ್ತಾಯಿದ್ದೀರಿ. ನಿಮ್ಗಳು ಅಭಿನಂದನೆಗಳು. ಹಾಗೆ ಏನು ಖರ್ಚು ವೆಚ್ಚಗಳಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ವಿಚಾರಗಳು ವಿಸ್ತೃತವಾಗಿ ಚರ್ಚೆಗಳಾಗಿದೆ. ಎಲ್ಲೆಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೂ ಸಹ ಅದನ್ನು ತೋರಿಸಿದ್ದಾರೆ. ಅವುಗಳನ್ನು ಸಹ ಮುಂದಿನ ದಿನದಲ್ಲಿ ಸಂಸ್ಥೆಗೆ ಯಾವುದೇ ರೀತಿಯಲ್ಲಿ ನಷ್ಟಗಳಾಗದೆ ದೊಡ್ಡ ಮಟ್ಟದಲ್ಲಿ ಲಾಭಗಳು ಬರೋವಂಥ ರೀತಿಯಲ್ಲಿ ಸಂಸ್ಥೆನ ದೊಡ್ಡ ಮಟ್ಟದಲ್ಲಿ ಕಟ್ಟಿ ಬೆಳೆಸೋಂಥ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ವಾರ್ಷಿಕ ವಹಿವಾಟು ಬಂದು 37ರಿಂದ 38 ಕೋಟಿ ಇದೆ. ಅದನ್ನು ಮುಂದಿನ ವರ್ಷದಲ್ಲಿ, ಮುಂದಿನ ಫೈನಾನ್ಷಿಯಲ್ ಇಯರಲ್ಲಿ 100 ಕೋಟಿಗೆ ರೀಚ್ ಮಾಡಿಸ್ಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಯಾಕೆಂತಂದರೆ ಸಂಸ್ಥೆ ವಹಿವಾಟು ಜಾಸ್ತಿ ಆದಾಗ ಲಾಭಾಂಶ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ ಅನ್ನೋದು ನಾನು ಕಂಡುಕೊಂಡಿರೋದು. ಹಂಗಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಆಗುತ್ತೆ.
ಅದ್ರ ಬಗ್ಗೆ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ. ವರದಿ ಎಲ್ಲರೂ ಬಂದು ಈ ಹನುಮಂತರಾಜು, ಕಾರ್ಯಕ್ರಮನ ಯಶಸ್ವಿಯಾಗಿ ವಿಸ್ಮಯ ನ್ಯೂಸ್ ನಡೆಸೋದಕ್ಕೆ ಕನ್ನಡ, ದೇವನಹಳ್ಳಿ.